ಮತ್ತೊಂದು ಸಿನಿ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇರಬಹುದು, ಮಲ್ಟಿಪ್ಲೆಕ್ಸ್ ಇರಬಹುದು, ಇನ್ಮೇಲೆ 200 ರೂಪಾಯಿ ಟಿಕೆಟ್ ದರ ಫಿಕ್ಸ್ ಆಗಿರುವಂಥದ್ದು. ಅದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಹಲು ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಥಿಯೇಟರ್ ಮಾಲೀಕರು ಕೂಡ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಕೂಡ ಈ ಸುದ್ದಿ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಸುದ್ದಿ ಬಂದಿದೆ, ನಮ್ಮ ಗೆಜೆಟ್ ಇನ್ನೂ ಕೈಗೆ ಬಂದಿಲ್ಲ ಮೇಡಮ್. ಬಂದಾಗ ತಮಗೆಲ್ಲರೂ ಕರೀತೀವಿ, ಕರೆದು ಸಿಹಿ ಹಂಚಿ ನಿಮ್ಮ ಜೊತೆಗೆ ಸಿಹಿ ಹಂಚ್ಕೊಂಡು ಸುದ್ದಿಗೋಷ್ಠಿ ಮಾಡ್ತೀವಿ. ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಎಲ್ಲರೂ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ, ಹೋಮ್ ಮಿನಿಸ್ಟ್ರಿಗೂ ಎಲ್ಲರಿಗೂ ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದನ್ನೆಲ್ಲ ನಿಮ್ಗೆ ತಿಳಿಸ್ತೀವಿ. ಈಗ ನಮಗೆ ಗೆಜೆಟ್ ಒಂದು ಬರಲಿ ಅಂತ ಕಾಯ್ತಾ ಇದ್ದೀವಿ. ಬರ್ಬೋದು, ಇವತ್ತು ನಾಳೆನೇ ಬರ್ಬೋದು. ಅಕಸ್ಮಾತ್ ಗೆಜೆಟ್ ಬಂದಾದ್ಮೇಲೆ ಯಾವಾಗ ಅದು ಇಂಪ್ಲಿಫೈ ಆಗುತ್ತೆ ಅಂತ? ಗೆಜೆಟ್ ಬಂದ ತಕ್ಷಣ ಆದಂಗೆ, ಯಾವಾಗ ಅನ್ನೋದು ಬರಲ್ಲ, ಆದ ತಕ್ಷಣ ಮರುಕ್ಷಣಕ್ಕೆ ಇಂಪ್ಲಿಮೆಂಟ್ ಆಗುತ್ತೆ. ಈಗ ಎಲ್ರಿಗೂ ಒಂದು ಡೌಟ್ ಇದೆ, ಕನ್ಫ್ಯೂಷನ್ ಅನ್ನೋ ಥರ. 200 ರೂಪಾಯಿ ಟಿಕೆಟ್ ಫಿಕ್ಸ್ ಆದರೆ ಟ್ಯಾಕ್ಸ್ ಎಷ್ಟು ಬೀಳ್ಬೋದು, ಮತ್ತು ಟ್ಯಾಕ್ಸ್ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದರೆ, ಜಾಸ್ತಿ ಆಯ್ತಂದರೆ ಅಲ್ಲಿಗೆ ಬರುತ್ತಲ್ಲ ಅದು ಅಮೌಂಟ್ ಅಂತ? 36 ರೂಪಾಯಿ ಜಾಸ್ತಿ ಆಗುತ್ತೆ. ಹಾಗಂತೇಳಿ 500, 600 ಅನ್ನೋದು ಜಾಸ್ತಿ ಆಗಲ್ವಲ್ಲ. 200 ಪ್ಲಸ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಾಗತಿಸೋಣ. ಇನ್ನೂ ಕಮ್ಮಿ ಆದಾಗ ಏನು ಮುಂದಿನ ದಿನಗಳಲ್ಲಿ ಏನಾದರೂ ನಾವು ಹೈ ಬಜೆಟ್ ಸಿನಿಮಾಗಳು ಬರುತ್ತೆ, ರೆನೋವೇಷನ್ ಜಾಸ್ತಿ ತೆಗೆದುಕೊಂಡಿರ್ತಾರೆ ಸಿನಿಮಾ ಹೀರೋ ಹೀರೋಯಿನ್ ಅಥವಾ ಕಲಾವಿದರು ಯಾರಾದರೂ. ಯಾಕಂದರೆ ಕ್ಯಾಮಿಯೋ ರೋಲ್ ಇವಾಗ ಬಾಲಿವುಡ್ಡಿಂದ ಇರ್ಬೋದು, ಟಾಲಿವುಡ್ಡಿಂದ ಇರ್ಬೋದು, ಒಂದು ರೋಲ್ ಕನ್ನಡದಲ್ಲಿ ಕೊಡಬೇಕಾಗುತ್ತೆ ಒಂದು ಸಿನಿಮಾದಲ್ಲಿ ಅಂದಾಗ ಆ ಸಂಭಾವನೆ ಜಾಸ್ತಿ ಇರುತ್ತೆ ಅವ್ರದ್ದು. ಎಲ್ಲವನ್ನೂ ಸಹ ಅವ್ರು ಬ್ಯಾಲೆನ್ಸ್ ಮಾಡಬೇಕಂತ ಹೇಳಿದಾಗ ಈ ಕಡೆ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಬೇಕು ಅನ್ನೋಂಥ ಮನವಿ ಏನಾದರೂ ಮುಂದಿನ ದಿನಗಳಲ್ಲಿ ಬಂದರೆ ಆಗೋ ಚಾನ್ಸಸ್ ಇದೆ. ಬೇರೆ ರಾಜ್ಯಗಳಲ್ಲಿ 1 or 2 ಡೇಸ್ಗೆ ಸೆಲೆಬ್ರೇಟ್ಸ್ ಶೋ ಅಂತ ಒಂದು ಹಾಕ್ತಾರಲ್ಲ, ಅದಕ್ಕೆ ಆ ಥರ ಜಾಸ್ತಿ ಮಾಡಿಸ್ಕೊಳ್ತಾ ಇದ್ದಾರೆ. ಸಾವಿರಾರು 100 ಕೋಟಿ ಖರ್ಚು ಮಾಡಿರ್ತಾರಲ್ಲ, ಅಂಥ ಸಿನಿಮಾಗಳಿಗೆ ಅಪ್ಲೈ ಮಾಡಿಬಿಟ್ಟು ಗೌರ್ಮೆಂಟ್ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಮಾಡ್ತಾಯಿದ್ದಾರೆ. 1 ದಿನ 2 ದಿನ. ಈಗ ಸರ್, ಸೆಲೆಬ್ರಿಟಿ ಶೋ 1 ದಿನ ಮಾಡಿದ್ರೆ ಓಕೆ, ಅದನ್ನೇ ಸ್ವಲ್ಪ ಅಡ್ವಾಂಟೇಜ್ ತೊಗೊಂಡು 2-3 ದಿನ ಕಂಟಿನ್ಯೂ ಮಾಡಿದ್ರೆ? ಸರ್ಕಾರ ಆ ಥರ ಎಲ್ಲ ಕೊಡಲ್ಲಮ್ಮ. 1 ಡೇ ಕೊಡ್ಬೋದು ಅಥವಾ ಒಂದು ಶೋ ಕೊಡ್ಬೋದು ಅಷ್ಟೇ. ಆಮೇಲೆ ಈಗ ಏನೋ ಕೇಳ್ತಾ ಇದ್ದೀರಿ ನೀವು, ನಿಜ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ಜನ ಜಾಸ್ತಿ ನೋಡ್ತಾರಲ್ಲಮ್ಮ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅನ್ನಿಸ್ಬೋದು, ಕಡಿಮೆ ಕಲೆಕ್ಷನ್ ಅಂತ ತಿಳ್ಕೊಬೋದು. ಆದರೆ ಜಾಸ್ತಿ ದಿನ, ಈಗ 1 ವಾರ ಓಡೋ ಸಿನಿಮಾ 2 ವಾರ ಹೋಗುತ್ತೆ, ಜನ ಜಾಸ್ತಿ ನೋಡಿರ್ತಾರೆ. ಹೆಚ್ಚು ಕಮ್ಮಿ ಅಲ್ಲಿಗೆ ಬರುತ್ತೆ ಅಲ್ವಾ? ಈಗ ಥಿಯೇಟರ್ದು ಮೇಂಟೆನೆನ್ಸ್ ಸರಿಯಾಗಿ ಮಾಡ್ತಿಲ್ಲ ಅನ್ನೋಂಥದ್ದು ಕೇಳಿಬರುತ್ತೆ. ತರುಣ್ ಸುಧೀರ್ ಅವರು ಕೂಡ ಏಳುಮಲೆ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ಹೇಳಿದ್ರು, ಥಿಯೇಟರ್ ಸರಿಯಾಗಿ ಮೈಂಟೈನ್ ಮಾಡ್ತಿಲ್ಲ, ಹೀಗಾಗಿ ಪ್ರೇಕ್ಷಕರು ಬರೀ ಮಲ್ಟಿಪ್ಲೆಕ್ಸ್ ಕಡೆ ವಾಲ್ತಾರೆ ಅಂತ. ಇನ್ನೊಂದು ರೀಸನ್ ಕೂಡ ಅದಾಗಿರಬಹುದಲ್ವಾ? 200 ರೂಪಾಯಿ ಫಿಕ್ಸ್ ಆಯ್ತಂದ್ರೆ ನಾವು ಯಾಕೆ ಇಲ್ಲಿ ಹೋಗ್ಬೇಕು, ಈ ಥಿಯೇಟ್ರಿಗೆ ಯಾಕೆ ಹೋಗಬೇಕು, ಮಲ್ಟಿಪ್ಲೆಕ್ಸ್ಗೆ ಹೋಗಿ ನೋಡ್ಬೋದಲ್ಲ? ನಮ್ಮ ಎಕ್ಸಿಬಿಟರ್ಸ್ಗೂ ಅದು ಇದೆ ಸಂದೇಹ. ಆದರೆ ನಾವು ಯಾವತ್ತೂ ಹೇಳೋಕ್ಕೆ ಇಷ್ಟಪಡ್ತೀವಿ. ಇವತ್ತು ನೋಡಿ, ಏನು ಮಲ್ಟಿಪ್ಲೆಕ್ಸ್ ರೇಂಜ್ಗೆ ನಮ್ಮ ಸಿಂಗಲ್ ಸ್ಕ್ರೀನ್ಗಳಿದೆ, ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. ನೀವು ಬಂದು ಮೇಂಟೆನೆನ್ಸ್ ಆಗಲಿ, ಸ್ಕ್ರೀನ್ ಆಗಲಿ, ಲೈಟಿಂಗ್ ಆಗಲಿ, ಸೌಂಡ್ ಆಗಲಿ, ಅದಕ್ಕಂತ ಯಾವುದು ಕಮ್ಮಿ ಇಲ್ಲ ಮೇಡಮ್. ಒಂದ್ರ ಮೇಲೆ ಒಂದು ಇದ್ದಂಗಿದೆ ಸ್ಕ್ರೀನ್ಗಳಿಗೆ. ಬಂದು ನೋಡಿ, ಔಟ್ಸೈಡು ಸಿಂಗಲ್ ಸ್ಕ್ರೀನ್ಸ್ ಇದೆಯಲ್ಲ, ಬಂದು ಚೆಕ್ ಮಾಡಿ, ಗೊತ್ತಾಗುತ್ತೆ. ಈಗ ಸರ್, 18% ಟ್ಯಾಕ್ಸ್ ಏನಿದೆ ಅದನ್ನೇನಾದರೂ ಕಡಿಮೆ ಮಾಡೋವಂಥ ಸಾಧ್ಯತೆ ಇದೆಯಾ ಅಥವಾ ಫಿಕ್ಸ್? ಖಂಡಿತ ಸಾಧ್ಯ ಇದೆ ಮೇಡಮ್. ಈಗ 100 ರೂಪಾಯಿ ಒಳಗಡೆ ಇದ್ದರೆ 5% ಅಂತ ಮಾಡಿದ್ದಾರೆ. 200 ರೂಪಾಯಿಗೆ 18% ಮಾಡಿದ್ದಾರೆ. ಆಮೇಲೆ ಎಕ್ಸಿಬಿಟ್ರಿಗೆ ಒಂದು ಟಿಕೆಟ್ಗೆ ದರ ಮೇಲೆ 5 ರೂಪಾಯಿ ಇದ್ದು, ಡಿಸ್ಟ್ರಿಬ್ಯೂಟ್ರಿಗೆ, ನಿರ್ಮಾಪಕರಿಗೆ 18% ಇದೆ. ಅಲ್ಲಿ ಎಲ್ಲೋ ಒಂದು ಗೊಂದಲ ಆಗುತ್ತೆ. ನಾವು 5 ರೂಪಾಯಿ ಫ್ರ್ಯಾಕ್ಷನ್ ಹತ್ರ ತೊಗೊಂಡು 18 ರೂಪಾಯಿ ಯಾಕೆ ಕೊಡೋಕ್ಕೆ ಸಾಧ್ಯ? ಅಲ್ಲಿ ಡಿಸ್ಟ್ರಿಬ್ಯೂಟ್ರ್ ಕೊಡೋಕ್ಕಾಗತ್ತೆ? ನಾವು ಅದೆಲ್ಲ ಗೊಂದಲಗಳಿದೆ. ಅದ್ರ ಬಗ್ಗೆ ನಮ್ಮ SFC ಕಡೆಯಿಂದ ಮೀಟಿಂಗ್ ಆಗಿದೆ. ನಾವು ಅವರು ಏನು ಇದೆಯಲ್ಲ GST ಕಮಿಟಿ, ಅವ್ರಿಗೆಲ್ಲನೂ ಒಂದು ಬರೆದು ಅವ್ರ ಗಮನಕ್ಕೆ ತರ್ತಾ ಇದ್ವಿ. ಇಷ್ಟೆಲ್ಲೇ ಕಡಿಮೆ ಆಗೋ ಚಾನ್ಸಸ್ ಇದೆ. ಈಗ ಕರ್ನಾಟಕದಲ್ಲಿ ಪರಭಾಷೆ ಸಿನಿಮಾಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅದರಲ್ಲೂ ಸಹ ತಮಿಳು, ತೆಲುಗು, ಬಾಲಿವುಡ್ ಸಿನಿಮಾಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋ ಟೈಮಲ್ಲಿ ತುಂಬ ದುಡ್ಡು ಕೋಟಿ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕರ್ನಾಟಕದಲ್ಲಿ. ಇನ್ನು ಮುಂದೆ ಏನಾದರೂ ಅದಕ್ಕೆ ಹೊಡ್ತಾ ಬೀಳಬಹುದಾ ಅಂತ? 200 ರೂಪಾಯಿ ಫಿಕ್ಸ್ ಆಗಿರೋದು ವ್ಯಾರಿಯೇಷನ್ ಅಂತೂ ಇದ್ದೇ ಇರುತ್ತೆ. ಏನು ಅವ್ರಿಗೆ ಡಿಮ್ಯಾಂಡ್ ಇದೆ, ನಮ್ಮ ಸಿನಿಮಾಗಳಿಗೆ ಡಿಮ್ಯಾಂಡ್ ಇಲ್ಲ ಅಂತಲ್ಲ. ನಮ್ಮದು ಅವ್ರಿಗಂತ ಯಾವುದೇ ರೀತಿ ಕಮ್ಮಿ ಇಲ್ಲಮ್ಮ. ಕರ್ನಾಟಕ ಸ್ಟೇಟ್ದು ನಮ್ಮದು 1000 ಗಳಿಸಿರೋ ಉದಾಹರಣೆಗಳಿದೆ, 1000 ಕೋಟಿ ಗಳಿಸಿರೋದು ಉದಾಹರಣೆಗಳಿಲ್ವಾ? KGF ಹೋಗಿಲ್ವಾ, ಕಾಂತಾರ ಹೋಗಿಲ್ವಾ? ಹಾಗೆ ನಮ್ಮದು ಯಾವ ಹಿಂದೆ ಏನಿಲ್ಲ. ನಾವು ಅವರು ಸಮವಾಗಿ ಬೆಳೀತಾ ಇದ್ವಿ. ಡಿಮ್ಯಾಂಡ್ ಅಂದಾಗ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು. ಈಗ ಅದಕ್ಕೆ ನಮ್ಮ ಏನು ಸರ್ಕಾರ ರೇಟು ಯಾವುದೇ ಸಿನಿಮಾ ಬರಲಿ, ಯಾವುದೇ ಲ್ಯಾಂಗ್ವೇಜ್ ಇರಲಿ ಅಂತೇಳಿ ಮಾಡಿದಾರಲ್ಲ, ಅವ್ರಿಗೆ ಅದಕ್ಕೆ ಸ್ವಾಗತಿಸ್ತಾ ಇರೋದು, ಅದಕ್ಕೆ ಅಭಿನಂದನೆ ಮಾಡ್ತಾ ಇರೋದು. ಇದು ನಮ್ಮ ಕೈಗೆ ಇದು ಬರಲಿ ಮೇಡಮ್,
ಗೆಜೆಟ್ ಬರಲಿ ತಮ್ಮನ್ನೆಲ್ಲ ಕರಿತೀನಿ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಬೇಡ, ಈಗ ಇರಲಿ. ಈಗ ಕೊನೆಯದಾಗಿ ವಿಷ್ಣುವರ್ಧನ್ ಸರ್ ಹಾಗೂ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸರ್ಕಾರದಿಂದ ಕೊಡೋಕ್ಕೆ ಎಲ್ಲ ಒಪ್ಪಿಗೆ ಆಗಿದೆ, ಘೋಷಣೆ ಕೂಡ ಆಗಿರೋವಂಥದ್ದು. ಡೇಟ್ ಅನೌನ್ಸ್ ಮಾಡಬೇಕು. ನಮಗಂತೂ ಖುಷಿ ಪಡೋರು ಇನ್ನು ಯಾರಿಲ್ಲ. ನಮ್ಮ ಇಂಡಸ್ಟ್ರಿಗೆ ಎರಡೆರಡು ಧಮಾಕ ಅಂದಂಗೆ ಇಬ್ಬರಿಗೂ ಅನೌನ್ಸ್ ಆಗಿದೆ. ಭಾರಿ ಒಳ್ಳೆಯದು. ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ವಿ. ನಿಮ್ಮನ್ನೆಲ್ಲ ಕರೀದು ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾಯಿದ್ವಿ. ಒಳ್ಳೆಯದೇ ಅಮ್ಮ, ಒಳ್ಳೆಯದಾಗಿ ಆಗಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ನರಸಿಂಹುಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು.